ಯುಕೆ ನ್ಯೂಸ್ ಸುದ್ದಿವಾಹಿನಿಗೆ ಸ್ವಾಗತ. ವೀಕ್ಷಕರೇ, ನಾನು ಶಿವಪ್ರಕಾಶ್ MPM. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ APMC ಆವರಣದಲ್ಲಿ ತಾಲೂಕು ವ್ಯವಸಾಯ ಉತ್ಪನ್ನ ಮಾರಾಟ ಸಹಕಾರ ಸಂಘದ ವತಿಯಿಂದ 2025-26ನೇ ಸಾಲಿನ ಮುಂಗಾರು ಹಂಗಾಮಿನ ರಾಗಿ ಬೆಳೆಜೋಳ ಮತ್ತು ಹಿಂಗಾರು ಬೆಳೆಜೋಳದ ಕನಿಷ್ಠ ಬೆಂಬಲ ಬೆಲೆ ಯೋಜನೆಯಡಿ ಆಯೋಜಿಸಿದ್ದ ಖರೀದಿ ಕೇಂದ್ರಕ್ಕೆ ಶಾಸಕ ಕೃಷ್ಣ ನಾಯಕ್ ಚಾಲನೆ ನೀಡಿದರು. ಈ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ರೈತ ನಮ್ಮ ದೇಶದ ಆರ್ಥಿಕ ಬೆನ್ನೆಲುಬಾಗಿದ್ದಾನೆ. ತುಂಗಭದ್ರಾ ನದಿ ದಂಡೆಯ ಮೇಲೆ ನಮ್ಮ ಕ್ಷೇತ್ರವಿದ್ದರೂ ಕೂಡ ರೈತರ ಹೊಲಗದ್ದೆಗಳಿಗೆ ನೀರಾವರಿ ಸಮರ್ಪಕವಾಗಿ ಕೈಗೊಳ್ಳಲು ಸಾಧ್ಯವಾಗುತ್ತಿಲ್ಲ. ರೈತರಿಗೆ ಅನುಕೂಲವಾಗುತ್ತಿಲ್ಲ. ರೈತರು ಕಷ್ಟದಲ್ಲಿದ್ದಾರೆ. ಅವರ ಪರ ಸರ್ಕಾರ ಮತ್ತು ನಾವೆಲ್ಲರೂ ನಿಲ್ಲಬೇಕಾಗಿದೆ ಎಂದರು. ಈ ಕಾರ್ಯಕ್ರಮದಲ್ಲಿ TAPCMSನ ಅಧ್ಯಕ್ಷ ಮಲ್ಕಿಯೊಡೆಯರ್ ನಾಗಭೂಷಣ್ ಅಧ್ಯಕ್ಷತೆ ವಹಿಸಿದ್ದರು. ಉಪಾಧ್ಯಕ್ಷ L. ಚಂದ್ರನಾಯ್ಕ್, ಸಹಕಾರ ಸಂಘಗಳ ಸಹಾಯಕ ನಿಬಂಧಕರಾದ ಶರಣಬಸಪ್ಪ, ರೈತ ಸಂಘದ ಅಧ್ಯಕ್ಷ ಸಿದ್ದಪ್ಪ ಗುಜನೂರ್, ಕಾರ್ಯದರ್ಶಿ ಶಿವರಾಜ್, TAPCMSನ ನಿರ್ದೇಶಕರಾದ T. ಮಹಂತೇಶ್, ಶ್ರೀಮತಿ M. ಸಂಧ್ಯಾ, ನಿಂಗಪ್ಪ ಬೆನ್ನೂರ್, M. ನೆಪೋಲಿಯನ್, ರಾಜಶೇಖರ ಗೌಡ KN, BM ವೀರಯ್ಯ, G. ಮಲ್ಲಪ್ಪ, ಹಕ್ಕಂಡಿ ಮಹಾದೇವ್, ಶ್ರೀಮತಿ ಹಣ್ಣಿ ಸುಮಾ, ಮೂಲಿಮನಿ ರಾಜಾ ಸಾಬ್ ಅವರು ಉಪಸ್ಥಿತರಿದ್ದರು. TAPCMSನ ವ್ಯವಸ್ಥಾಪಕ ಸೊಪ್ಪಿನ ವೀರಣ್ಣ ಕಾರ್ಯಕ್ರಮವನ್ನು ನಿರ್ವಹಿಸಿದರು. ಸಮಯಕ್ಕೆ ಸರಿಯಾಗಿ ಖರೀದಿ ಮಾಡಿ ಅದಕ್ಕೆ ಬೇಕಾದಂಥ ಒಳ್ಳೆಯ ಬೀಜ ಕೊಟ್ಟು ಒಳ್ಳೆಯ ಗೊಬ್ಬರ ಕೊಟ್ಟರೆ ನಾವು ಈ ದೇಶದ ಬೆನ್ನೆಲುಬಾಗಿ ಇವತ್ತು ನಾವು ರೈತ ಮುಂದುವರೆದು ಅಂತ ಹೇಳಿ ಮಾತನ್ನು ಹೇಳಿದರು. ಇವತ್ತು ರೈತ ಕೇವಲ ರೈತ ಅಲ್ಲ, ಈ ದೇಶದ ಆರ್ಥಿಕತೆಯ ಒಂದು ಬೆನ್ನೆಲುಬು. ಇವತ್ತು ರೈತರಿಲ್ಲ ಅಂತಂದರೆ ದೇಶ ಇಲ್ಲ ಅಂತೇಳಿ ಹೇಳಿದರೆ ಭಾಳ ಹೆಮ್ಮೆ ಆಯಿತು. ಅದೇ ರೀತಿ ನಾನು ಕೂಡ ಇವತ್ತು ತುಂಗಭದ್ರಾ ಹೊಳೆಯ ದಡದಲ್ಲಿ ಇವತ್ತು ಈ ತಾಲೂಕಿದೆ, ಈ ಕ್ಷೇತ್ರ ಇದೆ. ಆದರೆ ಕೂಡ ಸರಿಸುಮಾರು 1,00,000 ಹೆಕ್ಟರಲ್ಲಿ ಈ ಕ್ಷೇತ್ರ 1,00,000 ಹೆಕ್ಟರ್ ಸರಿಸುಮಾರು ಈ ಕ್ಷೇತ್ರದ ಭೂ ಪ್ರದೇಶ ಇದೆ. ಅದರಲ್ಲಿ 90,000 ಹೆಕ್ಟರ್ ಕೃಷಿಗೆ ಯೋಗ್ಯ ಆಗಿರೋ ಭೂಮಿ ಇದೆ. ಅದರಲ್ಲಿ ಕೇವಲ 25 ಎಕರೆಗಂತೇಳಿ ನೀರಾವರಿ ಯೋಜನೆ ಆಗಿದ್ದಾವೆ. ಆ 25,000 ಎಕರೆಯಲ್ಲಿ ನಿರ್ವಹಣೆ ಇಲ್ಲದೆ ಇವತ್ತು 15-20,000 ಎಕರೆ ಬಂದು ತಲುಪಿದೆ. ಇವತ್ತು ನಮ್ಮ ತಾಲೂಕಿನ ಗಡಿ ಭಾಗದಿಂದ ಹಾದು ಹೋಗೋ ತುಂಗಭದ್ರಾ ನದಿ ತುಂಗಭದ್ರಾ ಡ್ಯಾಮ್ ಅನ್ನು ಸೇರಿ ಅಲ್ಲಿಂದ ಆಂಧ್ರ ಪ್ರದೇಶಕ್ಕೆ ಹೋಗಿ ಸಮುದ್ರ ಸೇರ್ತಾ ಇದೆ ಹೊರತು ಸಮರ್ಪಕವಾಗಿ ಈ ತಾಲೂಕಿನಲ್ಲಿ ನೀರಾವರಿ ಸೌಲಭ್ಯ ಆಗಿಲ್ಲ. ನಮ್ಮ ಅಧ್ಯಕ್ಷರು ಹೇಳಿದಂಗೆ ನೀರಾವರಿ ಸೌಲಭ್ಯ ಕೊಟ್ಟು ಒಳ್ಳೆಯ ಬೀಜ ಗೊಬ್ಬರ ಕೊಟ್ಟರೆ ರೈತರು ಇನ್ನೇನು ಬಯಸಲ್ಲ. ಸರ್ಕಾರದ ಯಾವುದೇ ಯೋಜನೆ, ಯಾವುದೇ ಸಬ್ಸಿಡಿನೂ ಕೂಡ ಬಯಸಲ್ಲ ಅಂತ ಹೇಳಿದ್ರು. ಹಾಗಾಗಿ ನಾನು ಕೂಡ ಅವರ ಮಾತಿನ ಜೊತೆ ನಿಲ್ತೀನಿ ಅಂತೇಳಿ ಹೇಳಿ ಸಮರ್ಪಕ ಈ ಕ್ಷೇತ್ರ ನೀರಾವರಿ ಆಗಬೇಕು. ಈ ಭಾಗ ಹಿಂದುಳಿದ ಭಾಗ, ಕೃಷಿ ಅವಲಂಬಿತ ಭಾಗ. ಇಲ್ಲಿ ಯಾವುದೇ ಕಾರ್ಖಾನೆಗಳು, ಯಾವುದೇ ಫ್ಯಾಕ್ಟರಿಗಳು ಇಲ್ಲ. ಎಲ್ಲ ರೈತರು ಎಲ್ಲ ಕೃಷಿ ಮೇಲೆ ಅವಲಂಬಿತ ಆಗಿದ್ದಾರೆ. ಹಾಗಾಗಿ ಕೃಷಿಯಲ್ಲಿ ಕ್ರಾಂತಿ ಆಗ್ಬೇಕಂತಂದ್ರೆ ಸರ್ಕಾರ ಸರಿಯಾದ ರೀತಿಯ ನೀರಾವರಿ ಸೌಲಭ್ಯ ಜೊತೆಯಲ್ಲಿ ಒಳ್ಳೆ ಬೀಜ ಗೊಬ್ಬರ ಮತ್ತು ಸಮಯಕ್ಕೆ ಸರಿಯಾಗಿ ಒಂದು ಒಳ್ಳೆ ಬೆಂಬಲ ಬೆಲೆ ನಿಗದಿಪಡಿಸಿ ರೈತರು ಬೆಳೆದಂಥ ಬೆಳೆಗಳಿಗೆ ಇವತ್ತು ಒಳ್ಳೆ ಬೆಲೆಗಳು ಸಿಕ್ಕರೆ ಉತ್ತಮ ಅಂತ ಹೇಳ್ತಾ ನಾನು ಕೂಡ त्रयंबकाय त्रिपुरांतकाय त्रिकालाग्नि कालाय कालाग्निवत्राय नीलकंठाय प्रत्यंजयाय सर्वेश्वराय सदाशिवाय श्रीमन्महादेवाय नमः. यशोरमरोपाप्यं या देवे सर्वमंगले त्रयो संकलातं यज्ञेन यज्ञमेजन्तो देवान् तानि धर्माणि प्रमन्य सन्तेन कमुन्वानहं तदग्रतपूर्वे साध्यासन्तो देवान् स्वागतो संवतो वागतो प्रतिवते जगदोपित वन्दे पार्वती परमेश्वरं. जय मंगलम जय नमः पार्वती ತಾಡಿ ಬಾಂತಿ ನಾಟ್ ಬಂದಪ್ಪ ಇಲ್ಲಿ.
ನಾವು ಬಹಳ ಸಿಲುಕಿದ್ದೇವೆ. ನಾವು ಬೆಳೆದಂತ ರೈತರಿಗೆ, ನಮ್ಮ ರೈತ ಬೆಳೆದಂತ ಫಸಲಿಗೆ ಬೆಂಬಲ ಬೆಲೆ ಇವತ್ತು ಅನೇಕ ರೀತಿ ರಾಗಿ ಇರಬಹುದು, ಜೋಳ ಇರಬಹುದು, ಈರುಳ್ಳಿ ಇರಬಹುದು, ಅನೇಕ ರೀತಿಯಿಂದ ನಮ್ಮ ರೈತಗ ಬೆಂಬಲ ಬೆಲೆ ಸಿಕ್ಕಿರುವ ಮಾತ್ರ ಇವತ್ತು ಅವನು ಯಾವ ಸಾಲನು ಮನ್ನಾ ಮಾಡಿ ಅಂತ ಕೇಳಲ್ಲ. ಇವತ್ತು ಎಲ್ಲಿ ಕೈ ಚಾಚಿ ಉಡ್ಡಲ್ಲ. ಇವತ್ತು ಆ ಬೆಂಬಲ ಬೆಲೆ ಸಿಕ್ಕಂದ್ರ ಆ ರೈತ ಅವತ್ತಿನ ದಿನದಲ್ಲಿ ಉದ್ಧಾರ ಆಗ್ತಾರ ವಿನ ಇವತ್ತು ರಾಗಿ ಕೇಂದ್ರ ಇರಬಹುದು, ಅನೇಕ ರೀತಿ ಇವತ್ತು ಆಮೇಲೆ ಇವತ್ತು ರೈತರಿಗೆ ಇವತ್ತು ಹೋರಾಟ ಮಾಡುವಂತ ನಾವುಗಳು ನಮಗೆ ಯಾವ ಸಂಬಳನೂ ಇಲ್ಲ ಅಂತದಲ್ಲಿ ಇವತ್ತು ನಮ್ಮ ಖರ್ಚು ನಾವು ಮಾಡ್ಕೊಂಡು ಇವತ್ತು ಸೇವನೆ ಮಾಡೋಣ. ನಾವು ಇರೋದ್ರೊಳಗಾಗಿನ ಒಂದು ಹಳ್ಳಿ ಸೇವೆ ಮಾಡೋಣ, ನಮ್ಮ ರೈತರ ಕಣ್ಣೀರು ಒರೆಸೋನು. ಇವತ್ತು ಆ ರೀತಿಯಲ್ಲಿ ಇದ್ದೇವೆ ವಿನ ಇದೇ ರೀತಿ ಅಸಂಟ ಹೊಲಕ್ಕೊಂಡು ಇನ್ನೊಂದು ಹತ್ರ ಅವತಾಲಿ ಇರ್ತವಲ್ಲೇ ಕೈ ಒಡ್ಡಿ ಕೇಳ್ತಾಕಂತ ವ್ಯಕ್ತಿತ್ವ ಇರಬಾರ್ದು. ಅವರು ಸೇವೆ ಮಾಡಿದಂಗಲ್ಲ ಅದು ರೈತರಿಗೆ. ಇವತ್ತು ನಮ್ಮ ಜೊತೆಗೆ ನಮ್ಮ MLA ಸಾಹೇಬರು ಕೂಡ ಇವತ್ತು ಹಲವಾರು ಟೆನ್ಷನ್ ಇರಬಹುದು, ಹಲವಾರು ರೀತಿಯಿಂದ ಸಮಸ್ಯೆ ಇರಬಹುದು. ಪ್ರಥಮ ಬಾರಿಗೆ ನಮ್ಮ ರೈತರ ಅನ್ನ ಬೆಳೆಯುವಂತ ರೈತ ಇವತ್ತು ಅವರಿಗೆ ನಾನು ಒತ್ತು ಕೊಡಬೇಕು. ಎಷ್ಟು ಕಷ್ಟ ಇರಬಹುದು, ಓದ ಹುಡುಗ ಇನ್ನೊಂದು ಮುನ್ನೊಂದು ಇವತ್ತು ಅವರಿಗೆ ನಾನು